ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯ ಅಡಿ ಸರ್ಕಾರಿ ಜಮೀನನ್ನ ರನ್ಯಾ ಪಡೆದಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಸಿ ಎಸ್ಟಿಗೆ ಕೆಐಎಡಿಬಿಯಲ್ಲಿ ವಿಶೇಷ ಮೀಸಲಾತಿ ಇರುತ್ತೆ. ಇದೇ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಭೂಮಿಯನ್ನ ಪಡೆಯುವಾಗ 35% ಹಣ ಸಂದಾಯವನ್ನ ಮಾಡಬೇಕಾಗುತ್ತೆ. ಮೀಸಲಾತಿ ರಿಯಾಯಿತಿ ಅವಕಾಶವನ್ನ ರನ್ಯಾ ಪಡೆದುಕೊಂಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸುಳ್ಳು ಮಾಹಿತಿಯನ್ನು ಕೊಟ್ಟು ಜಮೀನನ್ನ ಪಡೆದಿದ್ಲ ರನ್ಯಾ ರಾವ್ ಅನ್ನುವಂತಹ ಪ್ರಶ್ನೆ, ಅನುಮಾನ ಮುನ್ನೆಲೆಗೆ ಬರ್ತಾ ಇದೆ. ಮಲತಂದೆಯ ಮಾಹಿತಿಯನ್ನು ಕೊಟ್ಟು ಜಮೀನನ್ನ ಪಡೆದಿದ್ಲ ರನ್ಯಾ. ರಿಯಾಯಿತಿ ಮತ್ತು ಮೀಸಲಾತಿಯನ್ನು ಪಡೆಯಲಿಕ್ಕೆ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಈಕೆ ಸಬ್ಮಿಟ್ ಮಾಡಿದಾಳಂತೆ. 8 ತಿಂಗಳಿಗೆ ಜಮೀನು ಮಂಜೂರಾದ ದಾಖಲಾತಿಯನ್ನ ಕೆಐಎಡಿಬಿ ಕೆದಕಿರುವಂಥದ್ದು. ಈ ಸಂದರ್ಭದಲ್ಲಿ ಈಕೆ ಕೊಟ್ಟಂತಹ ಫೇಕ್ ಡಾಕ್ಯುಮೆಂಟ್ಸ್ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮೀಸಲಾತಿ ಮತ್ತು ರಿಯಾಯಿತಿಯ ಅವಕಾಶವನ್ನು ಬಳಸಿಕೊಳ್ಳುವುದಕ್ಕಾಗಿ ಈಕೆ ಸರ್ಕಾರಕ್ಕೂ ಕೂಡ ವಂಚಿಸಿದ್ದಾಳೆ, ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲೇನಾದರೂ ಮತ್ತೆ ಕೇಸ್ ದಾಖಲಾಗುತ್ತಾ, ಮತ್ತೆ ಈ ವಿಚಾರದಲ್ಲೂ ಕೂಡ ನಟಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಟಿ ರನ್ಯಾಗೆ ಸರ್ಕಾರಿ ಜಮೀನು ಮಂಜೂರು ವಿಚಾರ, ಲ್ಯಾಂಡ್ ತೆಗೆದುಕೊಂಡು ಕಂಪನಿಯನ್ನ ಮಾಡಿದ್ದರೆ ಮುಟ್ಟುಗೋಲು ಹಾಕಿಕೊಳ್ತೇವೆ, ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಪ್ರಭಾವಿಗಳು ಈಕೆಯ ಜೊತೆಗೆ ನಂಟಿದೆಯಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಗೃಹ ಸಚಿವರು ಉತ್ತರ ಕೊಟ್ಟಿದ್ದು, ಅದು ತನಿಖೆಯ ಮೂಲಕ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಆದೇಶ ಆಗಿದೆ, CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ, ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಇಂಥ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ, ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ಗೆ ಏನಾದ್ರು ಮಾಹಿತಿ ಇಲ್ಲ, ಅವರಿಗೇನು ಮಾಹಿತಿ ಇಲ್ಲ, ಅವರು ನನಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆಯಲ್ಲಿ CBI ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಇದು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮಾತು. ನಿಮಗೆ 2020-22 ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣವು ಕೂಡ ಹೀಗೆ ಆರಂಭ ಆಯಿತು. ಅದಾದ ಮೇಲೆ ಯಾರ್ಯಾರ ಪ್ರಭಾವಿಗಳಿಗೆ ಅದು ಸುತ್ತಕೊಳ್ತು, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ನೋಡಿದ್ವಿ. ಗೋಲ್ಡ್ ಕೇಸಲ್ಲೂ ಕೂಡ ಹಾಗೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.